ಬಿಹಾರ ಚುನಾವಣೆಯಲ್ಲಿ ಮತದಾರರೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಲಕ್ಷ ಲಕ್ಷ ನಕಲಿ ಮತದಾರರನ್ನ ಹುಡುಕಿ ಹೊರಹಾಕಲಾಗ್ತಾ ಇದೆ. ಇದರ ಮಧ್ಯ ಇಂಡಿ ಕೂಟ ಅಚ್ಚರಿಯ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. सरकार खटारा गाड़ी को 15 साल इजाजत नहीं देती है महोदय, कोई गाड़ी को 15 साल से ज्यादा चलने का। इस बार बिहार की जनता ने भी मन बना लिया है कि 20 साल वाली खटारा सरकार अब बिहार में चलेगी नहीं, रिपीट नहीं होगी। ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 51 ಲಕ್ಷಕ್ಕೂ ಹೆಚ್ಚು ಜನರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲು ಚುನಾವಣಾ ಆಯೋಗ ನಿರ್ಧರಿಸಿದೆ. ಎಲೆಕ್ಷನ್ ಕಮಿಷನ್ನ ಈ ನಿರ್ಧಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಇದರಿಂದ ಕೆರಳಿರೋ ಆರ್ಜೆಡಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದೇ ನಮ್ಮ ಮುಂದಿನ ಆಯ್ಕೆ ಎಂದು ಹೇಳಿದೆ. वोटर लिस्ट से लाखों का नाम काट देना है और यही लाखों वोटर जो थे मोदी जी को वोट दिया, कई सरकारें चुनी तब ठीक था, अब ये अचानक से गड़बड़ कहां से हो गया, यही तो सवाल पूछा जा रहा है। यानी सरकार के लोग आज खुद ही कह रहे थे कि भाई हम फर्जी चुन करके आए हैं और फिर से फर्जी चुन करके आएंगे। तो जब बेईमानी करना है तो हम लोग इस पे विचार कर सकते हैं बॉयकॉट करने का चुनाव। ಬಿಹಾರದಲ್ಲಿ ಮತದಾರರ ಪರಿಶೀಲನೆ ಬಹುತೇಕ ಅಂತ್ಯವಾಗಿದ್ದು ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುತ್ತಿದೆ. ಈಗಾಗಲೇ 51 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇದರಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಆದರೂ ಕೂಡ 18 ಲಕ್ಷ ಜನ ವೋಟರ್ ಲಿಸ್ಟ್ನಲ್ಲಿದ್ದರು. ಇನ್ನು 26 ಲಕ್ಷ ಜನರು ಯಾರು ಅನ್ನುವುದೇ ಗೊತ್ತಿಲ್ಲ. 7 ಲಕ್ಷ ಜನರು ಎರಡೂ ಕಡೆ ಮತ ಹಾಕ್ತಿದ್ದಾರೆ. ಹೀಗಾಗಿ 51 ಲಕ್ಷ ಜನರಿಗೆ ಗೇಟ್ ಪಾಸ್ ಕೊಡಲು ತಯಾರಿ ನಡೆಸಲಾಗಿದೆ. ಜೊತೆಗೆ ಏನೇ ವಿರೋಧ ಇದ್ದರೂ ಎಲ್ಲಾ ಪಕ್ಷಗಳು ತಿಳಿಸಬಹುದು. ಈ ನಡೆ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು. ಆದರೆ ಹಳೆ ಮತದಾರರ ಪಟ್ಟಿಗೆ ವಿಪಕ್ಷಗಳು ಬೇಡಿಕೆ ಇಟ್ಟಿದೆ. ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಭರ್ಜರಿ ಕೊಡುಗೆ ನೀಡಿದೆ. ರಾಜ್ಯದಲ್ಲಿ 98 ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ, ಹೊಸ ರೈಲುಗಳ ಪ್ರಾರಂಭ, 218 ಫ್ಲೈ ಓವರ್ಗಳು ಮತ್ತು ಅಂಡರ್ ಪಾಸ್ಗಳ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಯಲ್ಲಿ ಮತದಾರರೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಲಕ್ಷ ಲಕ್ಷ ನಕಲಿ ಮತದಾರರನ್ನ ಹುಡುಕಿ ಹೊರಹಾಕಲಾಗ್ತಾ ಇದೆ. ಇದರ ಮಧ್ಯ ಇಂಡಿ ಕೂಟ ಅಚ್ಚರಿಯ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. सरकार खटारा गाड़ी को 15 साल इजाजत नहीं देती है महोदय, कोई गाड़ी को 15 साल से ज्यादा चलने का। इस बार बिहार की जनता ने भी मन बना लिया है कि 20 साल वाली खटारा सरकार अब बिहार में चलेगी नहीं, रिपीट नहीं होगी। ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 51 ಲಕ್ಷಕ್ಕೂ ಹೆಚ್ಚು ಜನರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲು ಚುನಾವಣಾ ಆಯೋಗ ನಿರ್ಧರಿಸಿದೆ. ಎಲೆಕ್ಷನ್ ಕಮಿಷನ್ನ ಈ ನಿರ್ಧಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಇದರಿಂದ ಕೆರಳಿರೋ ಆರ್ಜೆಡಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದೇ ನಮ್ಮ ಮುಂದಿನ ಆಯ್ಕೆ ಎಂದು ಹೇಳಿದೆ. वोटर लिस्ट से लाखों का नाम काट देना है और यही लाखों वोटर जो थे मोदी जी को वोट दिया, कई सरकारें चुनी तब ठीक था, अब ये अचानक से गड़बड़ कहां से हो गया, यही तो सवाल पूछा जा रहा है। यानी सरकार के लोग आज खुद ही कह रहे थे कि भाई हम फर्जी चुन करके आए हैं और फिर से फर्जी चुन करके आएंगे। तो जब बेईमानी करना है तो हम लोग इस पे विचार कर सकते हैं बॉयकॉट करने का चुनाव। ಬಿಹಾರದಲ್ಲಿ ಮತದಾರರ ಪರಿಶೀಲನೆ ಬಹುತೇಕ ಅಂತ್ಯವಾಗಿದ್ದು ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುತ್ತಿದೆ. ಈಗಾಗಲೇ 51 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇದರಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಆದರೂ ಕೂಡ 18 ಲಕ್ಷ ಜನ ವೋಟರ್ ಲಿಸ್ಟ್ನಲ್ಲಿದ್ದರು. ಇನ್ನು 26 ಲಕ್ಷ ಜನರು ಯಾರು ಅನ್ನುವುದೇ ಗೊತ್ತಿಲ್ಲ. 7 ಲಕ್ಷ ಜನರು ಎರಡೂ ಕಡೆ ಮತ ಹಾಕ್ತಿದ್ದಾರೆ. ಹೀಗಾಗಿ 51 ಲಕ್ಷ ಜನರಿಗೆ ಗೇಟ್ ಪಾಸ್ ಕೊಡಲು ತಯಾರಿ ನಡೆಸಲಾಗಿದೆ. ಜೊತೆಗೆ ಏನೇ ವಿರೋಧ ಇದ್ದರೂ ಎಲ್ಲಾ ಪಕ್ಷಗಳು ತಿಳಿಸಬಹುದು. ಈ ನಡೆ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು. ಆದರೆ ಹಳೆ ಮತದಾರರ ಪಟ್ಟಿಗೆ ವಿಪಕ್ಷಗಳು ಬೇಡಿಕೆ ಇಟ್ಟಿದೆ. ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಭರ್ಜರಿ ಕೊಡುಗೆ ನೀಡಿದೆ. ರಾಜ್ಯದಲ್ಲಿ 98 ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ, ಹೊಸ ರೈಲುಗಳ ಪ್ರಾರಂಭ, 218 ಫ್ಲೈ ಓವರ್ಗಳು ಮತ್ತು ಅಂಡರ್ ಪಾಸ್ಗಳ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಯಲ್ಲಿ ಮತದಾರರೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಲಕ್ಷ ಲಕ್ಷ ನಕಲಿ ಮತದಾರರನ್ನ ಹುಡುಕಿ ಹೊರಹಾಕಲಾಗ್ತಾ ಇದೆ. ಇದರ ಮಧ್ಯ ಇಂಡಿ ಕೂಟ ಅಚ್ಚರಿಯ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ.
सरकार खटारा गाड़ी को 15 साल इजाजत नहीं देती है महोदय, कोई गाड़ी को 15 साल से ज्यादा चलने का। इस बार बिहार की जनता ने भी मन बना लिया है कि 20 साल वाली खटारा सरकार अब बिहार में चलेगी नहीं, रिपीट नहीं होगी। ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 51 ಲಕ್ಷಕ್ಕೂ ಹೆಚ್ಚು ಜನರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲು ಚುನಾವಣಾ ಆಯೋಗ ನಿರ್ಧರಿಸಿದೆ. ಎಲೆಕ್ಷನ್ ಕಮಿಷನ್ನ ಈ ನಿರ್ಧಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಇದರಿಂದ ಕೆರಳಿರೋ ಆರ್ಜೆಡಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದೇ ನಮ್ಮ ಮುಂದಿನ ಆಯ್ಕೆ ಎಂದು ಹೇಳಿದೆ. वोटर लिस्ट से लाखों का नाम काट देना है और यही लाखों वोटर जो थे मोदी जी को वोट दिया, कई सरकारें चुनी, तब ठीक था। अब ये अचानक से गड़बड़ कहां से हो गया, यही तो सवाल पूछा जा रहा है। यानी सरकार के लोग आज खुद ही कह रहे थे कि भाई हम फर्जी चुन करके आए हैं और फिर से फर्जी चुन करके आएंगे। तो जब बेईमानी करना है तो हम लोग इस पे विचार कर सकते हैं बॉयकॉट करने का चुनाव। ಬಿಹಾರದಲ್ಲಿ ಮತದಾರರ ಪರಿಶೀಲನೆ ಬಹುತೇಕ ಅಂತ್ಯವಾಗಿದ್ದು ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಿದೆ. ಈಗಾಗಲೇ 51 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇದರಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಆದರೂ ಕೂಡ 18 ಲಕ್ಷ ಜನ ವೋಟರ್ ಲಿಸ್ಟ್ನಲ್ಲಿದ್ದರು. ಇನ್ನು 26 ಲಕ್ಷ ಜನರು ಯಾರು ಅನ್ನುವುದೇ ಗೊತ್ತಿಲ್ಲ. 7 ಲಕ್ಷ ಜನರು ಎರಡೂ ಕಡೆ ಮತ ಹಾಕ್ತಿದ್ದಾರೆ. ಹೀಗಾಗಿ 51 ಲಕ್ಷ ಜನರಿಗೆ ಗೇಟ್ ಪಾಸ್ ಕೊಡಲು ತಯಾರಿ ನಡೆಸಲಾಗಿದೆ. ಜೊತೆಗೆ ಏನೇ ವಿರೋಧ ಇದ್ದರೂ ಎಲ್ಲಾ ಪಕ್ಷಗಳು ತಿಳಿಸಬಹುದು. ಈ ನಡೆ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು. ಆದರೆ ಹಳೆ ಮತದಾರರ ಪಟ್ಟಿಗೆ ವಿಪಕ್ಷಗಳು ಬೇಡಿಕೆ ಇಟ್ಟಿದೆ. ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಭರ್ಜರಿ ಕೊಡುಗೆ ನೀಡಿದೆ. ರಾಜ್ಯದಲ್ಲಿ 98 ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ, ಹೊಸ ರೈಲುಗಳ ಪ್ರಾರಂಭ, 218 ಫ್ಲೈ ಓವರ್ಗಳು ಮತ್ತು ಅಂಡರ್ ಪಾಸ್ಗಳ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆಯಲ್ಲಿ ಮತದಾರರೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಲಕ್ಷ ಲಕ್ಷ ನಕಲಿ ಮತದಾರರನ್ನ ಹುಡುಕಿ ಹುಡುಕಿ ಹೊರಹಾಕಲಾಗ್ತಾ ಇದೆ. ಇದರ ಮಧ್ಯ ಇಂಡಿ ಕೂಟ ಅಚ್ಚರಿಯ ನಿರ್ಧಾರವೊಂದನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. सरकार खटारा गाड़ी को 15 साल इजाजत नहीं देती है महोदय, कोई गाड़ी को 15 साल से ज्यादा चलने का। इस बार बिहार की जनता ने भी मन बना लिया है कि 20 साल वाली खटारा सरकार अब बिहार में चलेगी नहीं, रिपीट नहीं होगी। ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 51 ಲಕ್ಷಕ್ಕೂ ಹೆಚ್ಚು ಜನರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲು ಚುನಾವಣಾ ಆಯೋಗ ನಿರ್ಧರಿಸಿದೆ. ಎಲೆಕ್ಷನ್ ಕಮಿಷನ್ನ ಈ ನಿರ್ಧಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಇದರಿಂದ ಕೆರಳಿರೋ ಆರ್ಜೆಡಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದೇ ನಮ್ಮ ಮುಂದಿನ ಆಯ್ಕೆ ಎಂದು ಹೇಳಿದೆ. वोटर लिस्ट से लाखों का नाम काट देना है और यही लाखों वोटर जो थे मोदी जी को वोट दिया, कई सरकारें चुनी, तब ठीक था। अब ये अचानक से गड़बड़ कहां से हो गया, यही तो सवाल पूछा जा रहा है। यानी सरकार के लोग आज खुद ही कह रहे थे कि भाई हम फर्जी चुन करके आए हैं और फिर से फर्जी चुन करके आएंगे। तो जब बेईमानी करना है तो हम लोग इस पे विचार कर सकते हैं बॉयकॉट करने का चुनाव। ಬಿಹಾರದಲ್ಲಿ ಮತದಾರರ ಪರಿಶೀಲನೆ ಬಹುತೇಕ ಅಂತ್ಯವಾಗಿದ್ದು ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಿದೆ. ಈಗಾಗಲೇ 51 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಇದರಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಆದರೂ ಕೂಡ 18 ಲಕ್ಷ ಜನ ವೋಟರ್ ಲಿಸ್ಟ್ನಲ್ಲಿದ್ದರು. ಇನ್ನು 26 ಲಕ್ಷ ಜನರು ಯಾರು ಅನ್ನುವುದೇ ಗೊತ್ತಿಲ್ಲ. 7 ಲಕ್ಷ ಜನರು ಎರಡೂ ಕಡೆ ಮತ ಹಾಕ್ತಿದ್ದಾರೆ. ಹೀಗಾಗಿ 51 ಲಕ್ಷ ಜನರಿಗೆ ಗೇಟ್ ಪಾಸ್ ಕೊಡಲು ತಯಾರಿ ನಡೆಸಲಾಗಿದೆ. ಜೊತೆಗೆ ಏನೇ ವಿರೋಧ ಇದ್ದರೂ ಎಲ್ಲಾ ಪಕ್ಷಗಳು ತಿಳಿಸಬಹುದು. ಈ ನಡೆ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದು. ಆದರೆ ಹಳೆ ಮತದಾರರ ಪಟ್ಟಿಗೆ ವಿಪಕ್ಷಗಳು ಬೇಡಿಕೆ ಇಟ್ಟಿದೆ. ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಭರ್ಜರಿ ಕೊಡುಗೆ ನೀಡಿದೆ. ರಾಜ್ಯದಲ್ಲಿ 98 ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ, ಹೊಸ ರೈಲುಗಳ ಪ್ರಾರಂಭ, 218 ಫ್ಲೈ ಓವರ್ಗಳು ಮತ್ತು ಅಂಡರ್ ಪಾಸ್ಗಳ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.